ದೂರು ಅಂದರೆ ನಿನ್ನೆ ಎಲ್ಲ ಏನಾಗಿದೆ ಮೀಡಿಯಾದಲ್ಲೆಲ್ಲ ನೋಡಿದ್ದೀರಾ. ಅದ್ರ ಬಗ್ಗೆ ನನ್ನ ಬಗ್ಗೆ ತೇಜೋವಧೆ ಮಾಡಿದ್ದಾನೆ. ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ನಾನು. ಅದಕ್ಕೆ ಹಿಂದೆ ಕಾರಣ ಏನು ಅಂತ ಬಿಡೋಕ್ಕೆ ಅನ್ನೋದನ್ನು ಅವನು ಬೇರೆ ಬೇರೆ ಥರ ಮಾತಾಡಿದ್ದಾನೆ. ಅದು ಬೇರೆಯೇ ಕಾರಣ. ಅವನು ಸ್ಟಾರ್ಟಿಂಗಿಂದನೂ ಹೇಳ್ತಾ ಇದ್ದೀನಿ ನೋಡಿ, ಮದುವೆ ಅವನು ನಮ್ಮದೇನು ಲವ್ ಮ್ಯಾರೇಜ್ ಎಲ್ಲ ಏನಿಲ್ಲ, ಅರೇಂಜ್ ಮ್ಯಾರೇಜೇ. ನಾನು ಒಪ್ಕೊಂಡಿದ್ದನ್ನೇ ನಮ್ಮ ಮನೇಲಿ ಮಾಡಿದ್ದು. ಮತ್ತು ಅವ್ನು ಕೇಳಿದ ಕಡೆನೇ ಬೆಂಗಳೂರಲ್ಲೇ ಮಾಡಿಕೊಟ್ಟಿದ್ದೀವಿ. ಅವನೇನು ಒಡವೆ ಕೇಳಿದ್ದ, ಬ್ರೇಸ್ಲೆಟ್ ಕೊಟ್ಟಿದ್ದೀವಿ, ಉಂಗುರ ಕೊಟ್ಟಿದ್ದೀವಿ, ಸೂಟ್ ಕೊಟ್ಟು ಮದುವೆಯಲ್ಲಿ ಅವನು ಎಲ್ಲಿ ಕೇಳ್ತಾನೆ ಚೌಟ್ರಿ ಬೆಂಗಳೂರಲ್ಲಿ ಅಲ್ಲೇ ಮಾಡಿಕೊಟ್ಟಿದ್ದಾರೆ ನಮ್ಮ ಮನೇಲಿ. ಅಷ್ಟೆಲ್ಲ ಆದಮೇಲೂ ಲಾಸ್ಟಲ್ಲಿ ಊಟ ಸಾಲಿಲ್ಲ ಕೆಲವ್ರಿಗೆ. ಆವಾಗಿಂದ ಸ್ಟಾರ್ಟ್ ಮಾಡಿದ್ದು ಅವರಮ್ಮ. ಮೇಯ್ನ್ ಅವರಮ್ಮ, ಅವಳ ತಂಗಿ, ಇವನು 3 ಜನನೂ ನನಗೆ ಏನೆಲ್ಲ ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದೀನಿ. ಮತ್ತು ಅದಾದಮೇಲೆ ನಿಮ್ಮ ಮನೆ ಮದುವೆಯಿಂದ ಸ್ಟಾರ್ಟ್ ಆಗಿದ್ದು. ನನ್ನ ಮಗ ಒಬ್ಬನೇ ಮಗ ಇದ್ದ, ಒಳ್ಳೆ ಕಡೆ ತರ್ತಿದ್ವಿ, ನನ್ನ ಮನೆ ಕೊನೆಯವ್ರು ಊಟ ಸಾಲಿಲ್ಲ, ಇಷ್ಟೆಲ್ಲ ಮರ್ಯಾದೆ ಹೋಯ್ತು ಅಂತೇಳಿ ಸ್ಟಾರ್ಟ್ ಮಾಡಿದವಳು. ನೆಕ್ಸ್ಟು ಅದರನ್ನೇ ಕಂಟಿನ್ಯೂ ಮಾಡಿದ್ರು. ನೆಕ್ಸ್ಟು ನಾನು ಒಂದು ತಿಂಗಳಲ್ಲಿ ಯಾರಾದರೂ ಪ್ರೆಗ್ನೆಂಟ್ ಆಗೋಕ್ಕೆ ಸಾಧ್ಯನಾ? ನಾನು ಡೇಟ್ ಆಗಿದ್ದಕ್ಕೆ ಏನು ಪ್ರತಿ ತಿಂಗಳೂ ಇದೆ. ನಾನು ಹಳ್ಳಿ ಕಡೆ ಕೊಡ್ತಾರಲ್ಲ ತಟ್ಟೆ ಲೋಟ ಚಾಪೆ, ಅದು ನನಗೆ ಕೊಟ್ಟಳು. ಅವಳು ಮಗಳು ಆದರೆ ಹೊರಗಡೆ ಎಲ್ಲ ತಿರುಗಾಡ್ಬೋದು. ಕೇಳಿದ್ರೆ ನಮ್ಮ ದೇವರು ಮನೆ ದೇವ್ರಿಗೆ ಸೊಸೆರ್ ಕಂಡ್ರಾಗಲ್ಲ, ಹೆಣ್ಣು ಮಕ್ಕಳು ಮಾತ್ರ ಓಡಾಡ್ಬೋದು ಅಂತ. ಅಲ್ಲಿ ಏನಾದರೂ ಹೇಳಾಯ್ತಾ ದೇವ್ರಂಗೆ ಅಂತೇಳಿ. ನೆಕ್ಸ್ಟು ಖಂಡಿತ ನೆಕ್ಸ್ಟ್ ಬಂದು ಏನಾಯಿತು, 3 ತಿಂಗಳು ಮತ್ತೆ ನಾನು ಪ್ರೆಗ್ನೆಂಟ್ ಆದೆ. ಆದಮೇಲೆ ಅದು ಒಂಥರ ಇದು, ಅವಳ ಮಗಳಿಗೆ 18 ವರ್ಷ ಮಕ್ಕಳಿರಲಿಲ್ಲ. ನೆಕ್ಸ್ಟು ನಾನು ಪ್ರೆಗ್ನೆಂಟ್ ಆದಮೇಲೆ ಅವಳು ಮಕ್ಕಳಾಯಿತು. ಇವಳು ಮೊನ್ನೆ ಬಂದವಳಿಗಾಯ್ತು, ನನ್ನ ಮಗಳಿಗಿಲ್ಲ ಅಂತ ಅದರಿಂದ ಶುರು ಮಾಡಿದ್ಲು. ಮತ್ತು 3 ತಿಂಗಳು ನಾನು ಪ್ರೆಗ್ನೆಂಟಲ್ಲಿ ಅವಳು ಗಂಡ ತೀರ್ಕೊಂಡ, ಆಕ್ಸಿಡೆಂಟಾಗಿ ತೀರ್ಕೊಂಡ್ರು. ಅದಕ್ಕೆ ನಾನು ಹೊಣೆ. ಇವಳು ಬಂದು ಕಾಲುಗಳಿಗೆಯಲ್ಲಿ ನನ್ನ ಗಂಡ ತಿನ್ಕೊಂಡ್ಲು ಅಂತ ಪ್ರತಿದಿನ ಹಿಂಸೆ ಕೊಡೋಕೆ ಶುರು ಮಾಡಿದ್ಲು. ಇವಳು ಎಷ್ಟು ದಿನ ಅಂತ ಸಹಿಸ್ಕೊಳ್ಳೋಣ. ಅವಳು ಗಂಡ ಸತ್ತಿದ್ದ ದಿನ ಅವನ ತಂಗಿ ಮಗನೇನೆ ದುಡ್ಡು ಎತ್ಕೊಂಡು ಹೋಗಿದ್ದಾನೆ. ಅದಕ್ಕೂ ನಾನೇ ಕಾರಣ ಅದೇ. ಇವ್ರ ಮನೆಯವ್ರು ಕೊಟ್ಟು ಕಳಿಸ್ಬಿಟ್ಟಿದ್ದಾಳೆ ಅಂತೇಳಿ ಅದನ್ನು ಗಲಾಟೆ ಮಾಡಿ ನೆಕ್ಸ್ಟ್ ಬಂದು ದಿನ ಇದೆ, ನಿನ್ನ ಗಳಿಗೆಲಿ ನೀನು ಬಂದು ಕಾಲುಗಳಿಗೆ ನನ್ನ ಗಂಡ ಸತ್ತ ಎಷ್ಟು ಅಂತ ಹಿಂಸೆ ತಳೋಣ. ಸ್ನಾನಕ್ಕೆ ಹೋದ್ರೆ ನೀರೆಲ್ಲ ಕಾಯಿಸ್ಕೊಳ್ಳೋದು, ಅಂಡೆ ಒಲೆದು ಒಳಕ್ಕೆ ನೀರು ತುಂಬಿಡೋಳು. ನನಗೂ ಸಹಿಸಕ್ಕೆ ಸಾಕು ಕೊನೆಗೆ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಒಬ್ಬ ಗಂಡಸು ಹೊರಗಡೆಯಿಂದ ಬಂದರೆ ಸ್ಟಿಕ್ಕರ್ ಎಲ್ಲಿರುತ್ತೆ? ಬನೀನಿಲ್ಲ, ಒಳಗಡೆ ಇತ್ತು. ನಾನು ಕೇಳಿದ್ದಕ್ಕೆ ನಾನು ಮದುವೆ ಮನೆಗೆ ಹೋಗಿದ್ದೆ, ಎಲ್ಲೋ ಆಗಿರಬೇಕು, ಮೇಲೆ ಶರ್ಟ್ ಮೇಲೆ ಇರುತ್ತೆ, ಒಳಗಡೆ ಹೆಂಗೆ ಹೋಗುತ್ತೆ ಅಲ್ವಾ? ಮಾಡಿರೋದು ಕಂತ್ರಿ ಕೆಲಸಗಳೆಲ್ಲ ಇವನು. ನಾನು ಮನೆ ಒಳಗಿದ್ದವಳಿಗೆ ಹೆಂಗೆ ಈ ಥರ ಸಂಬಂಧಗಳೆಲ್ಲ ಬೆಸೀತಾನೆ. ಅವ್ರ ಅಪ್ಪ ಇದ್ದ ಆ ಟೈಮ್ಲಿ, ಅವನು ಆಫೀಸ್ಗೆ ಹೋಗ್ತಿದ್ದ. ಅವನು ಒಂದು ಆಫೀಸಲ್ಲಿ ಒಂದು ಹುಡುಗಿ ಜೊತೆ ಅಫೇರ್ ಇತ್ತು, ವಿ ಅಂತ ಕೈಲಿ ಕುಯ್ಕೊಂಡಿದ್ದಾನೆ, ಬೇಕಾದ್ರೆ ನೀವು ಗಮನಿಸಿ. ಅದು ನನಗೆ ಗೊತ್ತಾಯಿತು, ಅವನು ಹೇಳ್ಕೊಂಡಿದ್ದ. ನಾನಂದೆ ಮದುವೆಗೆ ಮೊದಲೇ ನೀನು ಹೆಂಗಾದರೂ ಇರೋ, ಮದುವೆ ಆದಮೇಲೆ ಕರೆಕ್ಟಾಗಿರೋ ಅಂತ ನಾನು ಹೇಳಿ ಒಪ್ಕೊಂಡಿದ್ದೆ. ಅದೆಲ್ಲ ಆಯಿತು. ಕಂಟಿನ್ಯೂ ಅವಳು ಮೆಸೇಜ್ ಇದೆ, ಈಗ ಪ್ರತಿಯೊಂದೂ ತೆಗೆಸಿ, ಅವನದು ಕಾಲಿಷ್ಟು ತೆಗೆಸಿ ಮೆಸೇಜ್ ಮಾಡೋದು ಹುಡುಗಿ ಜೊತೆ ಅದೆಲ್ಲ ಆಗಿ ಅವ್ರ ಅಪ್ಪನಿಗೂ ಗೊತ್ತಾಗಿ ಅವರು ಬೈದರು. ಕೊನೆಗೆ ಅವಳ ಅಮ್ಮ ಹೆಣ್ಣಲ್ವಾ, ನನ್ನ ಮಗ ಗಂಡಸು, 5 ಜನ ಮಾಡ್ಕೊಳ್ಳಿ ನಿನಗೇನಕ್ಕೆ ಅಂತ ಹೇಳ್ದ. ಅದು ತಪ್ಪಲ್ವಾ? ಅದಾದಮೇಲೆ ಇವಳು ಯಾವಾಗ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ನೋ, ನಾನು ಸ್ಟೇಷನ್ಗೆ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ, ಆ ಸ್ಟೇಷನ್ ನಮ್ಮ ಮಾವನ ಮನೆ ಇದ್ದಂಗೆ ನೀನು ಹೋಗು ಅನ್ನೋನು. ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅದು ಇಲ್ಲಿ ಕಾಪಿ ಇದೆ. ಏರೋಳಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ಹೇಳಿದ್ರು, ನಿನ್ಗೆ ಇಷ್ಟೆಲ್ಲ ಟಾರ್ಚರ್ ಆದಮೇಲೆ ನೀನು ಬಾಳಿಸ್ಕೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ನಿನ್ನ ಹೆಂಡ್ತಿನ ನೀನು ಸಪ್ರೇಟಾಗಿ ಕರ್ಕೊಂಡೋಗಿ ಇಡ್ಸ್ಕೊಂಡು ಸಾಕು, ನಿನ್ನ ತಾಯಿ ಮನೇಲಿ ಯಾಕೆ ಬಿಡ್ತೀಯ, ನಿನ್ನ ತಾಯಿ ಅವಳ ಗಂಡನ ಮನೇಲಿ ಇರಲಿ ಅಂತ ಹೇಳಿದ್ರು. ಅದಾದಮೇಲೆ ಸರಿ ನೀನು ಸ್ವಲ್ಪ ದಿನ ಊರಲ್ಲಿ ಇರು, ನಿಮ್ಮ ಮನೇಲಿ ಸ್ವಲ್ಪ ದುಡ್ಡು ಇಸ್ಕೊಬಾ, ಬೇರೆ ಮನೆ ಕರ್ಕೊಂಡು ಹೋಗ್ತೀನಿ, ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ ಎಂದವನು. 3 ತಿಂಗಳಾದರೂ ಬಂದಿಲ್ಲ. ತಕ್ಷಣಕ್ಕೆ ಡಿವೋರ್ಸ್ ಪೇಪರ್ ಕಳಿಸಿದ್ದಾನೆ ಮನೆಗೆ. ಕಳಿಸಿದ ಮೇಲೆ ಈಗ ಮತ್ತೆ ನಾವೆಲ್ಲಿ ಮಾತಾಡೋಕ್ಕಾಗುತ್ತೆ? ನಾವು ಕೋರ್ಟ್ಗೆ ಹೋಗ್ಬೇಕು. ಕೋರ್ಟಿಗೆ ಹೋಗಿದ್ದೀನಿ, ಅಲ್ಲೆಲ್ಲ ಮಾತಾಡಿ ಆಯಿತು. ಏನು ಕಾರಣ? ಅದರಲ್ಲಿ ಏನಾರು ಕೊಟ್ಟಿದ್ನಾ? ನನಗೆ ಅಕ್ರಮ ಸಂಬಂಧ ಅಂತ ಕೊಟ್ಟವನ ಡಿವೋರ್ಸಲ್ಲಿ ತೆಗೆದು ನೋಡಿ. ಅದಾಯಿತು. ಅಲ್ಲಿಂದ ಬಂದ ಮೇಲೆ ಒಂದಷ್ಟು ದಿನ ಮತ್ತೆ ಹೋಗೋದು ಬರೋದು, ಕರ್ಕೊಂಡು ಹೋಗೋದು, ಅಲ್ಲೆಲ್ಲ ಸರಿ ಹೋಯ್ತು, ಮಗುಗೋಸ್ಕರ ಕರ್ಕೊಂಡು ಹೋಗ್ತೀನಿ ಅನ್ನೋದು, ಮತ್ತೆ ಬರೋದು, ಪ್ರತಿದಿನ ಅದೇ ಆಯಿತು. ಕೊನೆಗೆ ಏನು ಮಾಡಿದೆ, ಲಾಸ್ಟಲ್ಲೆಲ್ಲ ಗಲಾಟೆ ಆಗಿ ಅದು ಹೋದ್ಮೇಲೆ ಮನೆಯಿಂದ ಆಚೆಗೆ ನನ್ನ ಒಡವೆಗಳೆಲ್ಲ ತಗೊಂಡ. ಸ್ವಲ್ಪ ದಿನ ಕೋರ್ಟ್ಗೆ ಹೋದ್ವಿ, 1 ವರ್ಷ ಕೋರ್ಟಲ್ಲೇ ಇತ್ತು ಅದು. ಮತ್ತೆ ಬಂದು ಕರ್ಕೊಂಡು ಹೋದ್ಮೇಲೆ ನನ್ನ ಒಡವೆಗಳು ಏನೆಲ್ಲ ಇದೆ ಎಲ್ಲ ತಗೊಂಡ. ಅವ್ನು ಕುಡಿಯೋಕ್ಕೆ ಬೇಕಾದಾಗ ಒಂದೊಂದೇ ಒಡವೆ ತಗೊಳ್ಳೋದು, ಅಡ ಇಟ್ಕೊಳ್ಳೋದು. ಚೀಟಿ ನಾನು ಕೊಡ್ತಿರಲಿಲ್ಲ, ನಿನಗೇನಕ್ಕೆ ನಾನು ಬಿಡಿಸ್ಕೊಡ್ತೀನಿ ಅಂತೇಳಿ. ಕೊನೆಯಲ್ಲಿ ಲಾಸ್ಟಿಗೆ ಕೇಳೋಕ್ಕೆ ಶುರು ಮಾಡಿದಾಗ ಏನಂದ್ರೆ, ನೀನು ಕೊಟ್ಟಿದ್ದಕ್ಕೆ ಏನು ಸಾಕ್ಷಿ ಅಂತೇಳಿ ಹೆಲ್ಮೆಟಲ್ಲೆಲ್ಲ ಹೊಡೆದು ಆ ಮಗು ನಾನು ಎತ್ಕೊಂಡಿದ್ದೀನಿ, 2 ವರ್ಷದ ಮಗು ಅದು. ಆವಾಗ ಹೊಡೆದು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಮಗುನೇ ಎತ್ಕೊಂಡು ಹೋಗಿದ್ದೀನಿ, ಅವ್ನು ಬಂದು ನೋಡಿಲ್ಲ. ಅಲ್ಲಿಂದ ಸ್ಟೇಷನಲ್ಲೂ ಮಾತಾಡಿ, ಅವ್ರ ಫ್ರೆಂಡೇ ಲಾಯರ್ ಇದ್ದಾರೆ, ರಾಘವೇಂದ್ರ ಅಂತೇಳಿ, ಆ ಅಪ್ಪನೂ ಇತ್ತು, ಎಲ್ಲ ಮಾತಾಡಿ ಕಳಿಸಿದ್ರು. ಮತ್ತೆ ಊರಿಗೆ ಹೋದೆ. 1 ತಿಂಗಳು ಟೈಮ್ ತಗೊಂಡ ನಾನು ಕೊಡ್ತೀನಿ ಅಂತೇಳಿ. ಆ ಟೈಮು ನಾನು ಬಂದೆ. ಮಗು LKG ಪಾಸಾಗಿ UKGಗೆ ಅಡ್ಮಿಷನ್ ಮಾಡಿದ್ವಿ.
ಮಗು ಎಜುಕೇಷನ್ ಹಾಳಾಗುತ್ತಲ್ಲ, ನಮ್ಮದು ಇದಕ್ಕೋಸ್ಕರ ಮಗು ಜೀವನ ಹಾಳಾಗೋದು ಬೇಡ ಅಂತೇಳಿ ಅವ್ನು ಎಷ್ಟು ಹಿಂಸೆ ಕೊಟ್ಟರು ನಾನು ವಾಪಸ್ ಬಂದೆ. ನಾನು ಬಂದ ಮೇಲೆ ಅವ್ನು ಏನು ಮಾಡಬೇಕು, ಮನೆ ಬೀಗ ಹಾಕೊಂಡು ಅವ್ರ ಅಮ್ಮ ಮಗ ಹೊರಟೋದ್ರು. ಆ ಟೇಷನು ಎಲ್ಲ ಮುಗಿಸಿ ಮಧ್ಯಾಹ್ನ ಆಗೋಯ್ತು. ಬಂದಿದ್ದೀನಿ ನಾನು ಬರ್ತೀನಿ, ಮಗುಗೋಸ್ಕರ ಬರ್ತೀನಿ, ಸೇರ್ಸೋಕ್ಕೆ ರೆಡಿ ಇಲ್ಲ ಅವನು. ನೈಟ್ ಹೊರಟೋಗ್ಬಿಟ್ಟ. ಏನು ತಪ್ಪು ಮಾಡಿದ್ದೆ? ಅಕ್ರಮ ಸಂಬಂಧ ಎಲ್ಲಿ ಇತ್ತು? ಈಗ ಅಕ್ರಮ ಸಂಬಂಧ ಅಂತಂದರೆ ನಾನು ಒಬ್ಬನೇ ಅವನನ್ನು ಅಲ್ಲಿ ಮನೆಗೆ ಕರ್ಸ್ಕೋಬೇಕು ಅಥವಾ ನಾನು ಹೊರಗಡೆಗೆ ಹೋಗಬೇಕು. ಏನೂ ಇಲ್ದೇ ನನ್ನ ಮೇಲೆ ಅಪವಾದ ಮಾಡಿ ಕೊನೆಗೆ ಮಧ್ಯರಾತ್ರಿ ಆಚೆ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟ. ಏನಾದರೂ ಆ ಮಗು ಅವನದಾಗಿರ್ಲಿಲ್ವಾ? ಆ ಮಗು ತಿಂದಿದ್ಯಾ ಉಂಡಿದ್ಯಾ ಏನೂ ಕೇಳಿಲ್ಲ, ಹೊರಟೋಗ್ಬಿಟ್ಟ. ಆ ಏರಿಯಾದಲ್ಲಿ ಒಬ್ಬ ಅಣ್ಣ ಇದ್ದು ಆ ಎದುರುಗಡೆ ಮನೆ ಒಂದು ರೂಮ್ ಮಾಡಿ ಇರಿಸಿ ಅದ್ರ ಬೆಳಗ್ಗೆ ನನ್ನನ್ನು ಕಳಿಸ್ಕೊಟ್ರು. ಮತ್ತೆ ಸ್ಟೇಷನ್ಗೆ ಹೋದ್ವಿ. ಆ ನೈಟಲ್ಲಿ ನಾನು ಮಲಗಿದ್ದೆ ಅಲ್ಲ, ನನ್ನ ಮಗು ಕರ್ಕೊಂಡು ಅಷ್ಟೊತ್ತು ರಾತ್ರಿಯಲ್ಲಿ ಯಾವತ್ತೂ ನನಗನ್ಸಿದ್ದು ನನ್ನ ಮೇಲೆ ನನಗೇನೆ ಇಷ್ಟು ಅಸಹ್ಯದಲ್ಲಿ ಬದುಕಬೇಕಾ ಒಬ್ಬನ ಹತ್ರ? ನಾನು ಓದಿದ್ದೀನಿ, ನನ್ನ ಮಗು ಸಾಕೊಳ್ಳೋಷ್ಟು ಕೆಪಾಸಿಟಿ ಇಲ್ವಾ ಅಂತೇಳಿ ಅಲ್ಲಿಂದ ಇಲ್ಲಿ ನನ್ನ ತಾಯಿ ಮನೆಗೆ ಬಂದೆ. ಇವಾಗ ಎಷ್ಟು 14 ವರ್ಷ ಆಗಿದೆ. ಅವನು ನನ್ನ ಗ್ಯಾಪು 10 ವರ್ಷ ಆಗಿದೆ. ಅಲ್ಲಿಂದ ಅವನು ಬಂದಿಲ್ಲ. ಎಲ್ಲಿ ನಾವು ಇದ್ದೀವ, ಸತ್ತಿದ್ದೀವ, ಬದುಕಿದ್ದೀವ, ಮಗುದೇ ಆಗಲಿ ಎಲ್ಲೂ ಬಂದಿಲ್ಲ ಅವನು. ಈಗ 1 ವರ್ಷದಿಂದ ಮಗು ಬೇಕು ಅಂತ ಕೋರ್ಟ್ಗೆ ಹಾಕಿದ್ಮೇಲೆ ಅಲ್ಲಿನೂ ಬಂದ. ಕೋರ್ಟಲ್ಲಿ ಕೇಳ್ತಾರಲ್ವ, ಮಗುದು ಏನಪ್ಪ ತೊಗೊಂಡಿದ್ಯಾ ನೀನು ಅಂತೇಳಿದಕ್ಕೆ ಏನು ಅವ್ನ ಖರ್ಚು ವೆಚ್ಚ ನಂದು ಏನಿಲ್ಲ ಮೇಡಮ್ ಅಂದ. ಸರಿ ಈಗ ತಗೋ ನೀನು, ಆ ಮಗುದು ಏನು ಮೇಂಟೈನ್ ಇದೆ ಎಲ್ಲ ತಗೋ, ಫೀಸ್ ಆಗಲಿ ಏನಾಗಲಿ, ನೆಕ್ಸ್ಟು ತಿಂಗಳು ನೋಡೋಕೆ ನಾವು ಬಿಡ್ತೀವಿ ಅಂತ ಅಂದರು. ನೆಕ್ಸ್ಟು ಮತ್ತೆ ಪತ್ತೆ ಇಲ್ಲ. ಮಗುದೇನು ದುಡ್ಡು ಕೊಡಬೇಕು ಅಂತ ಅಂದರು. ಇವನು ಕಟ್ಟಿ ಸಾಕೋಕ್ಕೆ ಯೋಗ್ಯತೆ ಇಲ್ಲ. ಆವಾಗ ಕಾಣೆ ಆಗಿಬಿಡೋದು, ಮತ್ತೆ ಮಧ್ಯದಲ್ಲಿ ಬರೋದು. ಅದೂ ವಜಾ ಆಯಿತು ಮಗುದೂ. ಹೆಂಗೆ ಮಗುನ ನಾನು ಕೊಡೋಲ್ಲ ಅಂತ ಹೇಳ್ತಿದ್ದೀನಿ. ಈಗ ಮಗುನ ಬೇಕು ಅನ್ನೋನು ಇತ್ತ. ಗಂಡ ಹೆಂಡತಿ ಸಮಸ್ಯೆ ಬಂದರೆ ಮಗು ಯಾರಾದರೂ ಬಿಡ್ತಾರ? ಒಂದಿನ ಮಗು ಬಂದು ನೋಡಿಲ್ಲ ಅವನು. ಈಗ 2 ವರ್ಷದ ಮಗು ನಾನು ಎತ್ಕೊಬಂದಾಗ, ಈಗ 13 ವರ್ಷ ನಾನು ಸಾಕಿದ್ದೀನಿ. ಒಂದು ಮಗು ಸಾಕೋಕ್ಕೆ ಎಷ್ಟು ಕಷ್ಟ ಅಲ್ಲ? ಅಕ್ರಮ ಏನು ಸಂಬಂಧ? ಪ್ರತಿ ಒಂದು ಸ್ಟೇಷನ್ಗೆ ಹೋಯ್ತೀನಾ, ಯಾರನ್ನೋ ಇಟ್ಕೊಂಡಿದ್ಯಾವು, ಅದಕ್ಕೆ ಅವ್ನು ನಿನ್ನ ಪರ ಮಾತಾಡ್ದ ಅಂತ ಹೇಳೋದು. ಆಯಿತಾ? ಈಗ ಇಷ್ಟೆಲ್ಲ ಮುಗಿದು ಇಲ್ಲಿ ತನಕ ಬಂದಿದೆ. ಪ್ರತಿಯೊಂದು 6 ತಿಂಗಳ ಹಿಂದೆ ಕಾಲ್ ಡೀಟೇಲ್ಸ್ ಅಂದ್ರಲ್ವಾ, ಹೆಂಗೆ ತೊಗೊತಾರೆ? ಅಫೆನ್ಸ್ ಅಲ್ವಾ ಅದು? ಒಂದು ಕಾಲ್ ಡೀಟೇಲ್ಸು ಹೆಂಗೆ ಬಂತು ಅವನಿಗೆ? ತಗೊಂಡೆ ಅಂತ ಹೇಳ್ತಾನಲ್ಲ, ಅದನ್ನು ನನಗೆ ಬೇಕು. ನೆಕ್ಸ್ಟು ಅವನು ಸಾಕೋಕ್ಕೆ ಯೋಗ್ಯತೆ ಇಲ್ದೇ ನಾನು ರೋಡಿಗೆ ಬಿಟ್ಟೋಗಿದ್ದು. ಅವ್ರ ಅಪ್ಪ ಇರೋ ತನಕ ಅಷ್ಟೇ ಅವ್ರ ಮನೆ. ಸತ್ತ ಮೇಲೆ ಇವಂದೇ ತುಂಬ ಚಟಗಳಿದೆ. ಇಲ್ಲಿ ಸ್ವಲ್ಪ ಹೇಳ್ತಾ ಇದ್ದೀನಿ, ಇನ್ನೂ ಬೇಜಾನಿದೆ ಅವನ ಕತೆಗಳು. ಅದರಲ್ಲಿ ಅವನು ಮತ್ತೆ ಸಾಕಬೇಕಾಗುತ್ತೆ ಅಂತ ಬಿಟ್ಟೋದವನು ಮತ್ತೆ ಬರಲಿಲ್ಲ. ಅದನ್ನು ಬಿಟ್ಟು ನನ್ನ ಮೇಲೆ ಏನಕ್ಕೆ ಅಪವಾದ ಹೊರಿಸ್ಬೇಕು ಅವನು? ನಮ್ಮ ಶಾಸಕ ಅಂದರೆ ನಮ್ಮ ಮಳವಳ್ಳಿ ತಾಲೂಕು, ನಾನು ಆ ತಾಲೂಕಿನವಳೇನೇನೆ, ಗೊತ್ತಿರಲೇ ಇರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಹಂಗಂದ ತಕ್ಷಣ ಇಟ್ಕೊಂಡ್ಬಿಡ್ತಾರ. ಈಗ ಇಲ್ಲ ಪರಿಚಯ ಇಲ್ಲ ನನಗೆ ಗೊತ್ತಿದೆ. ಈಗ ಒಬ್ಬ ತಾಲೂಕು MLA ಅಂದರೆ ಹಳ್ಳಿಯವರು ಗೊತ್ತಿರಲ್ವ ನಮಗೆ? ನಾನು ಅದೇ ತಾಲೂಕಲ್ಲಿರೋಳು, ಗೊತ್ತಿದೆ. ಬಟ್ ಇವನು ಹೇಳ್ದಂಗೆ ಯಾವುದೇ ಸಂಬಂಧಗಳು ಇಲ್ಲ ನನಗೆ. ಇವನು ಸಾಕೋಕ್ಕಾಗದೆ ನನ್ನ ಮೇಲೆ ತೇಜೋವಧೆ ಮಾಡಿ ಈ ಥರ ಮಾಡ್ತಿದ್ದಾನೆ. ಇಲ್ಲಿ ತನಕ ಒಂದು ಸರಿಗೆ ಕೋರ್ಟಿಗೆ ಬರಲ್ಲ ಅವನು. ಈಗ ಬೇಕು ಅಂದರೆ ಕೋರ್ಟ್ ಡೈವರ್ಸ್, ನಿಮ್ಮ ಎದುರಿಗೆ ಹೇಳ್ತಿದ್ದೀನಿ, ಅವನು ಸಾಕೋ ತಾಕತ್ತಿದ್ದಿದ್ರೆ 10 ವರ್ಷ ಬೇಕಿತ್ತು ಅವನು ಕೋರ್ಟಿಗೆ ಬಂದು ಅವನು ಡೈವರ್ಸ್ ತಗೊಳ್ಳೋಕ್ಕೆ. ತಗೊಂಡು ಯಾವಣ್ಣಾರು ನಿಮ್ಮ ಮುಂದೆನೇ ಹೇಳ್ತಿದ್ದೀನಿ, ಈಗ ಸೆಕೆಂಡೇ ಯಾರನ್ನಾರು ಕರ್ಕೊಬಂದು ನನ್ನ ಮುಂದೆ ತಾಳಿ ಕಟ್ಟಲಿ ಅವನು. ನಾನು ಬೇಡ ಅಂದರೆ ಕೇಳಿ, ಈಗಲೇ ತೊಗೊಬರಲಿ ಡಿವೋರ್ಸ್ ಪೇಪರು, ನಾನು ಸೈನ್ ಮಾಡಿಕೊಡ್ತೀನಿ. ಈಗ ಹೇಳಿದ್ದಾನೆ 20 ಲಕ್ಷ 30 ಲಕ್ಷ ಎಲ್ಲಿ ಕೇಳಿದ್ದೀನಿ? ಅದು ಯಾವಾಗ ಸರ್ ಹಾಕೋದು? ಯಾವ ಟೈಮಿಗೆ ಕೇಳ್ತಾರೆ? ಇವ್ನು ಕೋರ್ಟ್ಗೆ ಬಂದಿಲ್ಲ ಅಂದರೆ ಲಕ್ಷ ಕೊಡುವಂತ ಯಾರು ಕೇಳ್ತಾರೆ? ಏನಕ್ಕೆ ಇಷ್ಟೆಲ್ಲ ಸುಳ್ಳು ಹೇಳಬೇಕು? ಒಂದು ಹುಡುಗಿ ಜೀವನ ಹಾಳು ಮಾಡಿ ಅವಳ ಮೇಲೆ ಇಷ್ಟೆಲ್ಲ ತೇಜೋವಧೆ ಮಾಡಿ ಬದುಕಬೇಕಾಗಿವರೆಲ್ಲ. ಊರಲ್ಲಿದ್ದೀನಿ. ಈಗ ನಾನು ಅಲ್ಲಿಂದ ಬಂದೆ, ನಾನು ಹೇಳಿದೆ ಅಲ್ಲ, ಅಲ್ಲಿ ಅವ್ನು ಯಾವಾಗ ನನ್ನನ್ನು ರೋಡಲ್ಲಿ ಮಲಗಿಸಿ ಕಳಿಸ್ತಾ ಅವಾಗ ನಾನು ಊರಿಂದ ಬಂದಿದ್ದು. ನಾನು ಡಿಗ್ರಿ ಮಾಡಿಕೊಂಡೆ, MA ಮಾಡಿಕೊಂಡೆ. ಈಗ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ಕೊತೀನಿ. ನನ್ನ ಜೀವನ ನಾನು ನಡೆಸ್ತಿದ್ದೀನಿ. ನನ್ನ ತಂದೆ ತಾಯಿ ಇದ್ದಾರೆ, ನಮ್ಮ ಅಕ್ಕ ತಂಗಿರಿದ್ದಾರೆ, ನೋಡ್ಕೊತಾರೆ ಎಲ್ಲರೂ. ನನ್ನ ಅಷ್ಟು ಏನೂ ಇದಿಲ್ಲ, ನನ್ನ ಸಾಕುವಷ್ಟು ಇಲ್ಲ. ಒಂದು ಡಬಲ್ ಡಿಗ್ರಿ ಮಾಡಿದ್ದೀನಿ ಅಂದರೆ ಹೊರಗಡೆ ಹೋದ್ರೆ ಕೆಲಸ ಸಿಗಲ್ವಾ? ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡಿದ್ದೀನಿ. ನಾನು ಮಗು ಸಾಕ್ತಾ ಇದ್ದೀನಿ, ಅದೇ ಹೇಳಿದೆ ಅಲ್ಲ, ಇಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀನಿ. ನನ್ನ ಮಗು ಸಾಕೊಂಡು ನನ್ನ ಪಡಿಗೆ ನಾನು ಹೋಗ್ತಾ ಇದ್ದೀನಿ. ಎಲ್ಲ ಸುಳ್ಳು, ಪ್ರತಿಯೊಂದು ಸುಳ್ಳು. ಈಗ ಒಬ್ಬರ ಹತ್ರ ಇದ್ದೀನಿ ಅಂದರೆ ನಾವು ಎದುರುಗಡೆ ಇದ್ದಾಗ ನಮ್ಮಿಬ್ರು ಸಿಕ್ಕಿದ್ರೆ ಮಾತ್ರ ಅಲ್ವಾ ಇವರಿಬ್ರದ್ದು ಏನೋ ಇದೆ ಅಂತ. ಎಲ್ಲಿ ನೋಡಿದಾನೆ ಅವನು? ಪ್ರತಿಯೊಂದು ಕತೆಗಳು ಕಟ್ಕೊಂಡು ಇವನು ಹೇಳಿದ್ನಲ್ಲ 10 ವರ್ಷದಿಂದ ಇವನು ಯಾಕೆ ಬರಲಿಲ್ಲ? ಇಲ್ಲ ಖಂಡಿತ ಇಲ್ಲ, ಯಾವುದೂ ಇಲ್ಲ ಸರ್. ಎಲ್ಲ ಸುಳ್ಳು ಕತೆಗಳು ಅಷ್ಟೇನೆ. ಈಗ ಹೇಳ್ತಾ ಇದ್ದೀನಲ್ಲ, ಒಬ್ಬರು ಶಾಸಕರು ನಾವು ಮಳವಳ್ಳಿ ಆಗಿದ್ಕೊಂಡು, ಮಳವಳ್ಳಿ MLAಗಳು ಗೊತ್ತಿರಲ್ವಾ?
ಈಗಿರೋರು ಗೊತ್ತಿಲ್ವಾ? ಎಲ್ಲರೂ ಗೊತ್ತಿರ್ತಾರೆ, ಹಂಗಂದ ತಕ್ಷಣನೇ ಇಟ್ಕೊಬಿಡ್ತಾರ, ಮಾತಾಡ್ತಾರ. ಎಲ್ಲರೂ ಗೊತ್ತಿರ್ತಾರೆ, ಹಂಗಂದ ತಕ್ಷಣನೇ ಇಟ್ಕೊಬಿಡ್ತಾರ, ಮಾತಾಡ್ತಾರ. ಈಗ ಇಟ್ಕೊಂಡಿದ್ದೀನಿ ಅಂತ ಜೊತೆಗಿರೋದಿದೆಯಾ? ಅಲ್ವಾ? ನಾನು ಅವರು ಜೊತೆಗೆ ಇದ್ದಿದ್ದನ್ನ ಇವ್ನು ಡೈರೆಕ್ಟಾಗಿ ಬಂದು ನೋಡಿದ್ರೆ ಅದನ್ನು ಹೇಳ್ತಾರೆ. ಅದಿದೆಯಾ ಅವನ ಹತ್ರ? ಈಗ ಕಾಲ್ ಲಿಸ್ಟ್ ಅಂತಾನೆ, ಕಾಲ್ ಲಿಸ್ಟ್ ಹೆಂಗೆ ತೆಗ್ಸೋಕ್ಕೆ ಸಾಧ್ಯ? ಅದು ಯಾವ ಟೈಮಲ್ಲಿ ತೆಗಿತಾರೆ ನಿಮಗೆ ಗೊತ್ತಿರುತ್ತೆ ಅಲ್ವಾ? ಇವ್ನು ಹೆಂಗೆ ತೆಗ್ದು ಅದೆಲ್ಲ? ಇವನು ಇದೆ, ನಾನು ಹೇಳಿದೆ ಅಲ್ಲ, ಒಂದು ಹುಡುಗಿ ಇಟ್ಕೊಂಡು ಇವನು ನನಗೆ ಅವಳಿಗೂ ಮದುವೆ ಆಗಿದೆ, ಇವನ ಥರ ಒಂದು ಹೆಣ್ಣಿನ ಜೀವನ ಹಾಳು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಅವಳಿಗೂ ಮದುವೆ ಆಗಿದೆ, ಅವ್ರು ತೆಗಿಸಿ ಅವನದೇ ಡೀಟೇಲ್ಸ್ ತೆಗಿಸಿ ಅವನೇನೆಲ್ಲ ಹುಡುಗಿರ ಜೊತೆ ಮಾಡ್ತಿದ್ದ ಪ್ರತಿಯೊಂದು ಇದೆ. ಯಾವುದು ಇಲ್ಲ ಸರ್, ಯಾವ ಡೀಟೇಲ್ಸು ಇಲ್ಲ. ಅಂದರೆ ನನ್ನ ಹತ್ರ ಫೋನೇ ಕೊಟ್ಟಿರಲಿಲ್ಲ ಅವನು. ನೀನು ನನ್ನ ಫೋನಲ್ಲೇ ಮಾತಾಡಬೇಕು ನಿನ್ನ ಮನೆಗೆ ಅಂತೇಳಿ ಅವ್ನ ಫೋನಲ್ಲಿ ವಿತ್ ರೆಕಾರ್ಡು. ಅವ್ನ ಮನೇಲಿ ಏನೇ ಹಿಂಸೆ ಕೊಟ್ಟರು ನಾನು ನನ್ನ ಮನೆಗೆ ಹೇಳಂಗಿಲ್ಲ. ಅವ್ನು ಕೊಟ್ಟರು ನಾನು ಹೇಳ್ಕೊಂಡಿಲ್ಲ, ಯಾಕೆಂದರೆ ನಾನು ನೋಡಿ ಮದುವೆ ಮಾಡ್ಕೊಂಡಿದ್ದು, ನಾನು ತೋರಿಸಿದ್ದಕ್ಕೆ ಅವ್ರು ಮಾಡಿದ್ದು. ಇಲ್ಲ ಸರ್, ಜೂನಲ್ಲಿ ನಾನು ನೋಡಿ ಹೋಗಿದ್ದವನು, ಮದುವೆ ಆಗಿದ್ದು ನವೆಂಬರ್. ಅಲ್ಲಿ ತನಕ ಅವನು ಏನು ಮಾಡ್ತಿದ್ದ? ಈಗ ನನಗೇನೋ ಬೇರೆ ಥರ ಇದೆ ಅಂದರೆ ಅವ್ನು ಬಂದು ಕಂಡುಹಿಡಿಬೋದಿತ್ತು. ನಮ್ಮ ಊರಿಗೆಲ್ಲ ನಾನು ಬೇಲಿ ಹಾಕಿರಲಿಲ್ಲ ಅಲ್ವಾ? ನಮ್ಮೂರವ್ರು ಇಬ್ಬರು ಮದುವೆ ಆಗಿದ್ದಾರೆ, ಅವ್ರ ಊರಿಗೇನೇನೆ ಅವ್ರು ಕೇಳ್ಬೋದಿತ್ತು ಆ ಹುಡುಗಿಗೆ ಅಂತ. ನಾವು ಬಲವಂತ ಮಾಡ್ಕೊಂಡಿಲ್ಲ. ಇವ್ನು ಕುಡಿತಾನೆ ಇಲ್ವಾ ಅಂತ ಅವ್ನು ಕೇಳಿದೆ. ಇನ್ನೊಂದು ಸರಿಗೆ ಏನೋ ಯಾವಾಗಲೂ ಅವನೇ ಫೋನ್ ಮಾಡಿ ಒಂಥರ ಕುಡ್ದೋರ್ ಥರ ಮಾತಾಡ್ದ. ಅವ್ರ ಅಮ್ಮನಿಗೆ ಹೇಳಿದೆ, ನಿಮ್ಮ ಮಗ ಕುಡಿತಾನೆ ಅನಿಸುತ್ತೆ, ನಾನು ಒಪ್ಕೊಳ್ಳಲ್ಲ, ಇನ್ನೂ ಎಂಗೇಜ್ಮೆಂಟ್ ಆಗಿಲ್ಲ, ಏನಿಲ್ಲ, ನೋಡೋಗಿದ್ರು. ಇಲ್ಲ ನನಗೆ ಬೇಡ ಅಮ್ಮ ಅಂದಿದ್ದಕ್ಕೆ ರಾತ್ರಿ ಬಂದುಬಿಟ್ಲು. ಇಲ್ಲ, ನನ್ನ ಮಗ ಸುಮ್ಮನೆ ಎಲ್ಲೋ ತಮಾಷೆ ಮಾಡಿರ್ಬೇಕು, ಅವ್ನಿಗೆ ಯಾವುದೇ ಚಟಗಳಿಲ್ಲ ಅಂತ. 108 ಚಟಗಳಿದೆ ಅವನಿಗೆ. ಈ ಸೊಪ್ಪು ಥರ ಸಿಗುತ್ತೆ ಗೊತ್ತಾ, ಅದು ನನಗೆ ಗೊತ್ತಿಲ್ಲ ಏನು ಅಂತ. ಅವ್ನ ಪ್ಯಾಂಟ್ ಜೋಬಲ್ಲಿ ಯಾವಾಗಲೂ ಅದಕ್ಕೇನೋ ಒಂದು ಪೆಟ್ನ ಇಟ್ಕೊಂಡಿದ್ದಾರೆ ಅವ್ರ ಹುಡುಗರು. ಫೋನ್ ಮಾಡಿದ ತಕ್ಷಣ ಹೋಗೋನು, 3 ದಿನ 4 ದಿನ ಬರ್ತಿರ್ಲಿಲ್ಲ. ಈ ಜಾಸ್ತಿ ಅವನು ಶ್ರೀರಾಮ್ಪುರದಲ್ಲಿ ಇರೋನು. ಪ್ರತಿ ಸರಿನೂ ನನ್ನ ಹತ್ರ ಬಂದು ಹೇಳೋದು, ನೀನೇನು ಜಾಸ್ತಿ ಮಾಡಿದ್ರೆ ನಾನು ರೋಡಿ ಕಡೆ ಇರೋನು, ನನಗೇನು ಪೊಲೀಸ್ ಸ್ಟೇಷನ್ ಹೊಸದಲ್ವೇ ಇಲ್ಲ, ಮಾವನ ಮನೆ ಇದ್ದಂಗೆ, ಹೋಗು. ನಾನು ಇನ್ನೆಲ್ಲಿಗೆ ಹೋಗ್ಬೇಕು? ಈಗ ಸ್ಟೇಷನ್ಗೆ ಹೋದ್ರೆ ಏನಂತಾರೆ, ನಿಮ್ಗೆ ಇಷ್ಟ ಇಲ್ವಾ, ಹೋಗಿ ಕೋರ್ಟ್ಗೆ ಹೋಗಿ ಡ್ರೈವರ್ಸ್ ತೊಗೊಳ್ಳಿ ಅಂತಾರೆ. ಈಗ ಕೋರ್ಟ್ಗೆ ಹಾಕಿದ್ದವನು ಅವನು ಅಂದಮೇಲೆ ಬಂದು ತೊಗೋಬೇಕಲ್ವಾ? ಅದಕ್ಕೆ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ, ಈ ಸೆಕೆಂಡೇ ಬರಲಿ ಅವನು. ಈಗ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾನಲ್ಲ, ಈ ಸೆಕೆಂಡ್ ಬಂದು ನಿಂತ್ಕೊಳ್ಳಿ. ನಾನು ಪೇಪರು ಸೈನ್ ಮಾಡಿಲ್ಲ ಅಂದರೆ ಕೇಳಿ, ಅವ್ನು ಮದುವೆ ಆಗ್ತಾನಾ? ಈಗಲೇ ಆಗಲಿ, ನನಗಿಲ್ಲ. ನಾನು ನೋಡಿರೋನು ಮುಂದೆ ಅವನು ಹೇಳಿದ್ನಲ್ಲ, 10 ವರ್ಷ ಬೇಕಾಗಿರಲಿಲ್ಲ ಒಂದು ಹುಡುಗಿ ಡೈವರ್ಸ್ ಕೊಟ್ಬಿಟ್ಟು ಇನ್ನೊಬ್ಬಳು ಸಂಸಾರ ಮಾಡೋ ತಾಕತ್ತು ಅವ್ನಿಗಿಲ್ಲ. ಒಂದು ಮಗು ಸಾಕೋ ತಾಕತ್ತಿಲ್ಲ. ಅದು ಡಿವೋರ್ಸ್ಗೆ ನಡೀತಾ ಇದೆ. ಇವ್ನು ಬರದೇ ಇರೋದ್ರಿಂದ ಅದು ಹಾಗೇ ಇದೆ. ಇವ್ನು ಬರ್ತಾನೆ ಬರಲ್ಲ, ಅದು ಹೇಳಿಲ್ವಾ, ಮಗು ಬೇಕು ಅಂತ ಬರ್ತಾನೆ. ಆ ಮಗುಗೆ ಏನಾದರೂ ಮೇಂಟೆನೆನ್ಸ್ ಕಟ್ಕೊಡು, ಫೀಸ್ ಕಟ್ಕೊಡು ಅಂದಾಗ ನಾನೆಲ್ಲಿ ತಂದ್ಕೊಡ್ಲಿಲ್ಲ ಅಂದಮೇಲೆ ಏನಕ್ಕೆ ಬೇಕು ಮಗು? ಈಗ ಕೇಳ್ತಿದ್ದಾನಲ್ವ ನಿಮ್ಮ ಎದುರಿಗೆಲ್ಲ, ನನ್ನ ಮಗುನೂ ಬರ್ತೀನಿ, ಏನು ಮಾಡಿದ್ದಾನೆ ಕೇಳಿ. ಏನು ಮಾಡಲಿಲ್ಲ ಅಂದರೆ ಈಗ ಕೋರ್ಟ್ ಪ್ರಕಾರನೇ ಹೋಗೋಣ ಸರ್. ಈಗ ಅವನು, ನಾನು ಹೇಳ್ತಿದ್ದೀನಲ್ಲ ಸರ್, ಅವನು ಫಸ್ಟು ಯೂಟ್ಯೂಬಲ್ಲಿ ಬಂದಾಗ್ಲೂ ನಾನು ಆಚೆ ಬಂದಿಲ್ಲ. ಕಾರಣ ನನ್ನ ಮಗ. ಅವನೇನೆಲ್ಲ ಬಿಟ್ಟು ನಿಂತಿದ್ದಾನೆ. ನನಗೆ ನನ್ನ ಮಗನ ಜವಾಬ್ದಾರಿ ಇದೆ. ನಾಳೆ ನನ್ನ ಮಗನ ಮನಸ್ಸಿಗೆ ಹಾಳಾಗುತ್ತೆ ಅಥವಾ ಅವನು ಪರಿಣಾಮ ಬೀರುತ್ತಿದ್ರಿಂದ ಅಂತಾಗಿ ಒಳಗಡೆ ಇದ್ನ ಹೊರತು ಇವ್ನಿಗೆ ಎದ್ರಕೊಂಡು ಹೋಗಿಲ್ಲ. ಇವನು ಎಷ್ಟೇ ಮರ್ಯಾದೆ ತಗೋಬೋದು, ಇದರಿಂದ ನನಗೆ ಮರ್ಯಾದೆ ಹೋಗಿಲ್ಲ. ಯಾವತ್ತೂ ಗೊತ್ತಾ ನನಗೆ ಮರ್ಯಾದೆ ಹೋಗೋದು? ನಾನು ಎತ್ತು ಮಗ, ನೀನು ಸರಿಯಿಲ್ಲ ಅಮ್ಮ ಅಂತಾನಲ್ಲ, ಆವತ್ತು ನನಗೆ ಹೇಳಲಿ. ಇವನು ಅಲ್ಲ, ಸಾಕೋಕ್ಕಾಗದೆ ಯೋಗ್ಯತೆ ಇಲ್ದೇ ರೋಡಲ್ಲಿ ಬಿಟ್ಟೋದವನೇ ಹಿಂಗೆ ಆಡ್ತಿರ್ಬೇಕಾದ್ರೆ ಮರ್ಯಾದೆಯಿಂದ ನನ್ನ ಮಗನ ಸಾಕ್ತಾಯಿದ್ದೀನಿ. 13 ವರ್ಷ ಬೆಳೆಸಿದ್ದೀನಿ. ಈಗ 13 ವರ್ಷ ಒಂದು ಮಗುದು ಒಂದು ಸ್ಕೂಲ್ ಫೀಸ್ ಆಗಲಿ ಎಷ್ಟು ಖರ್ಚಿರುತ್ತೆ ಒಂದು ವರ್ಷಕ್ಕೆ ನೋಡ್ಕೊಂಡು ಹೋಗ್ತಿದ್ದೀನಿ. ಅವನು ಒಂದು ಪೆನ್ಸಿಲ್ ಇದಿಲ್ಲ. ಏನಕ್ಕೀಗ ಈ ಥರ ಎಲ್ಲ ತಗೊಂಡು ಏನು ಒಬ್ರು ಇಟ್ಕೊಂಡೇ ಒಬ್ಬರು ಸಂಸಾರ ಮಾಡ್ತಾರ, ಜೀವನ ಮಾಡ್ತಾರ? ಮರ್ಯಾದೆ ತೆಗಿಬೇಕು ಅಂದ್ರೆ ಈ ಥರ ತೆಗೆದು ಬದುಕಬೇಡಿ. ನಾನು ಯಾರಿಗೂ ಹೇಳ್ತಿದ್ದೀನಿ, ಎಲ್ಲ ಗಂಡು ಮಕ್ಕಳೇ ಆಗಲಿ ಯಾರೇ ಆಗಲಿ, ನಿಮಗೆ ಸಾಕೋ ತಾಕತ್ತಿದ್ರೆ ಮಾತ್ರ ಮದುವೆ ಮಾಡ್ಕೊಳ್ಳಿ. ಹಿಂಗೆ ಕಂಡವ್ರು ಹೆಣ್ಮಕ್ಳು ಸಿಕ್ಕಿದ್ರು ಅಂತ ಬೇಕಾದಾಗ ಯೂಸ್ ಮಾಡ್ಕೊಂಡು ಅದು ಅವನ್ನೇ ಕೇಳಬೇಕು. ನಾನು ಹೇಳ್ತಾ ಇದ್ದೀನಲ್ಲ, ನನಗೂ ಅದಕ್ಕೂ ಯಾವುದೂ ಸಂಬಂಧನೇ ಇಲ್ಲ ಅಂತ ಹೇಳ್ತಿದ್ದೀನಿ. ಈಗ ನಾನು ಹೇಳ್ತಿದ್ದೀನಿ, ಅದು ಯಾವುದೋ ಒಂದು ಹುಡುಗಿ ಇಟ್ಕೊಂಡಿದ್ದ ಅದು ಎಲ್ಲ ತೆಗಿಸ್ಲಿ. ಈಗ ಹೇಳ್ತಿದ್ದೀನಲ್ಲ, ಕಾನೂನು ಮೂಲಕನೇ ಹೋಗ್ತೀನಿ ನಾನು. ಅವನ ಥರ ಎಲ್ಲೋ ಕದ್ದು ನಿಂತ್ಕೊಂಡು ವೀಡಿಯೋ ಮಾಡಿಬಿಟ್ಟು ಈಗ ಯೂಟ್ಯೂಬ್ ಮಾಡಿದ 15 ದಿನ ಪತ್ತೆ ಇಲ್ಲ. ಈಗೆಲ್ಲ ಸರಿ ಇದ್ದಿದ್ರೆ ಎದುರುಗಡೆ ಬರ್ಬೋದಿತ್ತಲ್ವ? ಬಂದೇ ಇಲ್ಲ ಅವನು. 15 ದಿನ ಕಾಣಿಸಿಲ್ಲ ಅವನು, ಎಲ್ಲೋಗಿದ್ದ? ಈಗ ನಾನು ಕರೆಕ್ಟ್ ಇದ್ದೀನಿ ಅಂದಮೇಲೆ ವೀಡಿಯೋ ಮಾಡಿಬಿಟ್ಟ ಯೂಟ್ಯೂಬಲ್ಲೆಲ್ಲ ಅವನದೇನೇನೆ. ನಾನು ಬಂದಿನಿ, ಮತ್ತೆ ಕೋರ್ಟ್ಗೆ ಹೋಗಿ ಸ್ಟೇಷನ್ಗೆಲ್ಲ ಹೋಗಿದ್ದೀವಿ. 15 ದಿನ ಎಲ್ಲ ಉತ್ಕೊಂಡಿದ್ದ ಅಲ್ವಾ? ಸತ್ತಿ ಇದ್ರೆ ಆಚೆ ಬರಬೇಕಿತ್ತು, ಯಾಕೆ ಬರಲಿಲ್ಲ ಅವನು? ಮತ್ತೆ ಈಗ ಬಂದಿದ್ದಾನೆ. ಈಗ ಕೋರ್ಟ್ ಹತ್ರ ಹೋಗಬೇಕು. ಈಗ ನಿಮ್ಮ ಹತ್ರನೇ ನೀವು ಡೈವರ್ಸ್ ಕೊಡಿಸಿ ಅಂದರೆ ನನಗೆ ಕೊಡಿಸ್ತೀರಾ ನೀವು? ನಾನು ಎಲ್ಲಿ ಹೋಗ್ಬೇಕು?
ಎಲ್ಲಿ ಹೋಗ್ಬೇಕು ಅಲ್ಲಿ ಹೋದ್ರೆ ತಾನೇ ನಂಗೆ ಡೈವರ್ಸ್ ಸಿಗೋದು. ನಿಮ್ಮ ಹತ್ರ ಬಂದು ಸಿಗುತ್ತಾ? ಅವನೇನಕ್ಕೆ ಬಂದ? ಈಗ ನಿಮ್ಮ ಹತ್ರನೇ ಬಂದಿದ್ದಾನೆ, ನಿಮ್ಮ ಮುಂದೆನೇ ನಾನು ಕೊಡ್ತೀನಿ. ಅದು ಯಾವ ಪೇಪರ್ ತೊಗೊಬರಲಿ ನಾನು ಸೈನ್ ಮಾಡಿಕೊಡ್ತೀನಿ. ಮತ್ತು ಹೇಳಿದ್ನಲ್ಲ, ಅವಳು ಯಾವ ಮದುವೆ ಆಯ್ತಾನೋ ಆಗಲಿ, ನಂದು ಯಾವುದೂ ಇಲ್ಲ. ಒಟ್ಟು ನನ್ನ ಮರ್ಯಾದೆ ಕಳೆದಿದ್ದಾನೆ. ಇವತ್ತು ನಾನು ನನ್ನ ಮಗನಿಗೋಸ್ಕರ ಇಷ್ಟು ದಿನ ನಾನು ಒಳಗಡೆ ಇದ್ದೆ, ನಾನು ಆಚೆ ಬಂದಿಲ್ಲ. ಈಗ ಬಂದಿದ್ದಾಗಿದೆ, ನಾನು ಕಾನೂನು ಮೂಲಕ ಹೋರಾಡ್ತೀನಿ. ಬೇರೆ ಥರ ಬಾಗಿಲಿಂದನೋ ಅಥವಾ ಬೇರೆ ಅವ್ನು ಮಾಡ್ತಾನಲ್ಲ, ಎಲ್ಲೋ ಕದ್ದಿ ಮುಚ್ಚಿ ಹೋಗೋದು ಅದು ಮಾಡಲ್ಲ. ಏನು ಕಾನೂನು ಪ್ರಕಾರ, ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಅಲ್ಲ, ಕಾನೂನು ಮೂಲಕನೇ ನಾನು ಇದು ಮುಂದುವರಿತೀನಿ. ನಾನು ಇದು ಬಿಡಲ್ಲ ನಾನು. ಯಾಕೆಂದರೆ ನನ್ನ ಮಾನ ಪ್ರಶ್ನೆ ಇದು. ನಾಳೆ ನನ್ನ ಮಗನಿಗೆ ಬರಲ್ವಾ? ಆಗಲ್ವಾ ಹೇಳಿ? ಒಂದು ಮಗು, ಅವ್ನಿಗೆ ಇವಾಗ 13 ವರ್ಷ. ನಾನು ಹೇಳ್ತಿದ್ದೀನಲ್ಲ, ಇವ್ನು ಯಾವುದೇ ತಾಗೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂದರೆ ಇವ್ನ ಕತೆಗಳೆಲ್ಲ ನಾನು ನೋಡಿದ್ದೀನಿ, ಅನುಭವಿಸಿದ್ದೀನಿ. ನನ್ನ ಶತ್ರುಗಳಿಗೂ ಈ ಥರ ಫ್ಯಾಮಿಲಿ ಬೇಡ. ಮೇನು ಅವಳ ತಂಗಿ, ಅವಳ ಅಮ್ಮ, ಇವನು 3 ಜನ ಸೇರಿ ನನಗೆ ಕೊಟ್ಟಿದ್ದಾರೆ. ಅಪ್ಪ ತುಂಬ ಒಳ್ಳೆಯವರು, ಅವ್ರು ತೀರ್ಕೊಂಡ್ರು. ಅವ್ರು ಇರೋ ತನಕ ಅಷ್ಟೇ. ನನಗೆ ಪ್ರೆಗ್ನೆಂಟು ಸರ್, 3 ತಿಂಗಳು ಪ್ರೆಗ್ನೆಂಟು. ಊಟ ಕೊಟ್ಟಿಲ್ಲ ನನಗೆ. ನನ್ನ ಗಡ್ಡೆ ತಿನ್ಕೊಂಡ್ರು ಅಂತೇಳಿ ಟ್ಯಾಂಕ್ ನೀರು ಬರುತ್ತೆ ಗೊತ್ತಾ, ವಾಶ್ರೂಮ್ಗೆ ನೀರು, ಅದನ್ನ ಇಟ್ಕೊಂಡು ಕುಡ್ದಿದ್ದೀನಿ ನಾನು. ಎಷ್ಟು ದಿನ ಹಸ್ಕೊಂಡಿರೋಕ್ಕಾಗತ್ತೆ? ನಮ್ಮಪ್ಪ ರೈತನೇ. ನಾವು ಒಂದಿನ ಊಟ ಇಲ್ಲದೆ ನಾವಿಲ್ಲ. ನಮ್ಮಪ್ಪ ನಮ್ಮ ಮನೇಲಿ ರಾಣಿ ಥರನೇ ಸಾಕಿರೋದು. ಊಟ ಕೊಡ್ದೇನೆ ನನ್ನನ್ನು ಅಷ್ಟನ್ನು ಅಳಿಸೋರು. ಇವನು ಕೇಳಿದ್ರೆ ನನಗೆ ಹೊರಗಡೆದೇ ಟೆನ್ಷನ್ ಇರುತ್ತೆ. ನೀನು ಹೆಂಗಾದ್ರೂ ಮಾಡ್ಕೊ, ಅವಳು ಮಗಳ ಮನೆ ಎದುರುಗಡೆ ಹೋಗಿ ಮಾಡ್ಕೊತೀನ, ನಾನು ಎಲ್ಲಿ ಹೋಗ್ಬೇಕು? ನನಗೆ ಅಕ್ಕಪಕ್ಕ ಅಪ್ಪ ಅಮ್ಮ ಇದ್ದಾರ ಕೊಡೋಕ್ಕೆ? ಬಸ್ರಿ ಸರ್, ಮಗು ಹೊಟ್ಟೆಲಿರೋ ಮಗು ಅವನದಲ್ವಾ? ಬರೀ ನೀರು ಕುಡ್ಕೊಂಡಿದ್ದೀನಿ. ಕೊನೆಗೆ ಯಾರೋ ಅವ್ರು ಇಲ್ದಿರೋ ಟೈಮಲ್ಲಿ ರೋಡಲ್ಲಿ ಯಾರೋ ಹೋಗೋರ ಹತ್ರ ಫೋನ್ ಇಸ್ಕೊಂಡು ನಮ್ಮ ಮನೆಗೆ ಫೋನ್ ಮಾಡಿ, ನೀವು ಬಂದಿಲ್ಲ ಅಂದ್ರೆ ನೀನು ಒಂದೇ ದಿನ ನಾನು ಸತ್ತೋಗ್ತೀನಿ ಅಂತ ಹೇಳ್ದೆ. ಆಗ ನಮ್ಮಪ್ಪ ಪಾಪ ಅವ್ರು ಪೊಲೀಸ್ ಒಳ್ಳೆಯವರಲ್ಲ. ನಿಮ್ಮ ಮಾವ ತಿಥಿ ಮುಗಿದ ತಕ್ಷಣ ಕರ್ಕೊಂಡು ಹೋಗ್ಬಿಡ್ತೀವಿ ಇರವ ಅಂತೇಳಿ, ಆ ತಿಥಿ ಮುಗಿದ ತಕ್ಷಣ ನಾನು ಕರ್ಕೊಂಡು ಹೋದ್ರು. ಅಕಸ್ಮಾತ್ ಇಲ್ಲಿ ತನಕ ಇದ್ದಿದ್ರೆ ನಾನು ಇಲ್ಲ, ನನ್ನ ಮಗುನೂ ಇಲ್ಲ. ಅವ್ರ ಅವ್ವನೇ ಇದಕ್ಕೆ ಮೇಯ್ನು. ಸಾಯಿಸಿ ಬಿಡು. ಕೊಟ್ಟಿದ್ದೀನಿ. ಇಲ್ಲಿ ಅವನು ಒಡವೆಗಳೇ ಇದೆ ಅಲ್ವಾ, ನಾನೇನು ತಗೊಂಡಿಲ್ಲ ಅಂತಾನೆ. ನಾನು ಎಷ್ಟು ಒಡವೆಗಳು ತಗೊಂಡಿದ್ದೆ, ಅದು ಬೆಂಗಳೂರಲ್ಲಿ ಇದೆ, ಅದು ಇದೆ, ಕಾಪಿ ಇದೆ. ನೆಕ್ಸ್ಟ್ ಈಗ ಯೂಟ್ಯೂಬಲ್ಲೆಲ್ಲ ಬಿಟ್ಟ, ಅದಿದು 6 FIR ಇದೆ ಅವನ ಮೇಲೆ ಅಲ್ಲ, ಪ್ರತಿಯೊಂದು ಇದೆ ಡೀಟೇಲ್ಸ್. ಅವನು ಏನೇನು ಸುಳ್ಳು ಹೇಳಿದಾನೆ, ಅವನು ಬಾಯಿಲ್ ಸುಳ್ಳು ಹೇಳಿರ್ಬೋದು, ನನ್ನ ಹತ್ರ ರೆಕಾರ್ಡ್ ಇದೆ. ಹೇಳಲಿಲ್ವಾ? ಹಾಂ, ಈಗ ಕಮಿಷನ್ ಕೊಟ್ಟಿದ್ದೀನಿ ನಾನು, ಇಲ್ಲಿ ಪೊಲೀಸು SP ಕೊಟ್ಟಿದ್ದೀನಿ ನಾನು. ಇಲ್ಲಿ ತಗೊತೀನಿ, ಈಸ್ಕೊಂಡಿದ್ದಾರೆ, ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಮತ್ತು ಈಗ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ. ಇನ್ನು ನೆಕ್ಸ್ಟ್ ಹೇಳಿದಲ್ಲ, ಇನ್ನು ಕೋರ್ಟ್ ಮುಖಾಂತರ ನಮ್ದು ಏನಿದೆ ಅದನ್ನು ಪರಿಹಾರ ಮಾಡ್ಕೊಂಡು ನಿಮ್ಮ ಮುಂದೆನೇ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಅವ್ನು ಕೋರ್ಟಿಗೆ ಬಂದಿಲ್ಲ ಅಂದ್ರೆ ನಾನು ನಿಮ್ಮ ಮುಂದೆನೇ ಬರ್ತೀನಿ, ಆಯಿತಾ? ಈಗ ಹೇಳಿದ್ದಾನೆ ಕೊಡಲ್ಲ ಅಂತ, ಈಗಲೇ ಕಳಿಸಿ, ಈ ಸೆಕೆಂಡಲ್ಲಿ ಕೊಡೋಕೆ ನಾನು ರೆಡಿ ಇದ್ದೀನಿ. ನಾವು ಯಾವುದೇ ಲಕ್ಷ ಕೇಳಿಲ್ಲ. ಅವನು ಎಂಥವನು ಅಂತ ಗೊತ್ತಿದೆ. ನಾನು ಈಗಲೇ ಹೇಳಿದ್ದು ಅಷ್ಟು, ಅವನ ಹತ್ರ ಬೇಡ. ನನ್ನ ಒಡವೆಗಳೇನಿದೆ, ನಮ್ಮ ಅಪ್ಪ ಅಮ್ಮ ಏನು ಮದುವೆ ಖರ್ಚು ಮಾಡಿದ್ದಾರೆ ಅದನ್ನು ಕೊಟ್ಬಿಟ್ಟು ನೀನು ತೊಗೊಂಡೋಗು. ನಿನ್ನ ದುಡ್ಡು ಅಂತ ನನಗೆ ಬೇಡ ಅಂತಲೇ ಹೇಳಿದ್ದೀನಿ ನಾನು. ಇವನು ಹೆಂಗೆ 20 ಲಕ್ಷ 30 ಲಕ್ಷ ಕೇಳ್ತಾರೆ ಅಂತ ಹೇಳ್ದ? ನನಗೆ ಇನ್ಯಾವುದು ಯೋಚನೆ ಇಲ್ಲ ಸರ್. ನಾನು ಪ್ರೆಗ್ನೆಂಟಲ್ಲಿ ಒಂದು ಊಟ ಕೊಡ್ದೇನೆ ನನ್ನನ್ನು ಅಷ್ಟು ಕೊರಗಿಸಿದ್ರೆ ಅವರು ಉದ್ಧಾರ ಆಗ್ತಾರ? ನಾನು ಇಲ್ಲಿವರೆಗೂ ಅದನ್ನೇ ಹೇಳಿದ್ದು, ಕರ್ಮ ಒಂದು ಅನ್ನೋದಿರುತ್ತೆ, ಅದು ಸಾಧಿಸುತ್ತೆ. ಹಾಂ,